ಇನ್ನು ಮೆಡಿಕಲ್ ಟೂರಿಸಂ, ಬಹುಶಃ ಪ್ರಪಂಚದಲ್ಲಿ ವಿಶೇಷವಾಗಿ ಸೌತ್ ಏಷ್ಯನ್ ಕಂಟ್ರೀಸ್ಗೆ ಈ ಮೆಡಿಕಲ್ ಕಾಸ್ಟ್ ಅನ್ನು ನೋಡೋದಾದ್ರೆ, ಆಸ್ಪತ್ರೆ ವೆಚ್ಚ ನೋಡೋದಾದ್ರೆ ಬಹುಶಃ ನಮ್ ದೇಶದಷ್ಟು ಕಡಿಮೆ ಖರ್ಚಾಗ್ತಕ್ಕಂಥದ್ದು ಬೇರೆ ದೇಶಗಳಲ್ಲಿ ಇಲ್ಲ. ಅದು ಸರ್ಜರಿ ಇರಬಹುದು, ಇನ್ಯಾವುದೇ ಇರಬಹುದು, ನಮ್ ದೇಶದೊಳಗಡೆ ಕಡಿಮೆ ವೆಚ್ಚ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಮೆಡಿಕಲ್ ಟೂರಿಸಂ, ಫಾರ್ ಎಕ್ಸಾಂಪಲ್, ಇನ್ನೂ ಒಂದು ಹೊತ್ತನ್ನ ಕೊಟ್ಟಿದ್ದಾರೆ, ಇದ್ರೊಳಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಬಜೆಟ್ ನಲ್ಲಿ. ಈ ಹೀಲ್ ಟ್ರೀಟ್ಮೆಂಟ್, ಈ ಉದಾಹರಣೆಗೆ ಮಸಾಜ್ ಸೆಂಟರ್ಗಳಿರ್ತಕ್ಕಂಥದ್ದು ಇರ್ಬೋದು, ನ್ಯಾಚುರೋಪತಿಗಳಿರ್ತಕ್ಕಂಥದ್ದು ಇರ್ಬೋದು, ಆಯುರ್ವೇದಿಕ್ ಸೆಂಟರ್ಗಳನ್ನ ಹೆಚ್ಚು ಇದ್ ಮಾಡ್ತಕ್ಕಂಥದ್ದು ಇರ್ಬೋದು. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಭಾರತ ಇಡೀ ಪ್ರಪಂಚದಲ್ಲಿನೇ ನಂಬರ್ 1 ಇದೆ. ಇದನ್ನ ಕಾನ್ಸಂಟ್ರೇಟ್ ಅನ್ನ ಕೇಂದ್ರೀಕರಣವನ್ನ ಮಾಡಿಟ್ಕೊಂಡು ಮೆಡಿಕಲ್ ಟೂರಿಸಂ ಮಾಡೋದಕ್ಕೋಸ್ಕರವಾಗಿ ಹೆಚ್ಚು ಹೊತ್ತು ಇದರಲ್ಲಿ ಕೊಟ್ಟಿದೆ. ಅದೇ ತರ ನಮ್ಮ ಇವಿ ವೆಹಿಕಲ್ಸ್, ಉದಾಹರಣೆಗೆ ಬ್ಯಾಟ್ರಿ, ಸಾಮಾನ್ಯವಾಗಿ ಇವಿ ವೆಹಿಕಲ್ ಎಲೆಕ್ಟ್ರಿಕ್ ವಾಹನಗಳನ್ನ ತೆಗೆದುಕೊಳ್ಳೋದಾದ್ರೆ ಬ್ಯಾಟ್ರಿಗೆ ಹೆಚ್ಚು ಕಾಸ್ಟ್ ಆಗ್ತಾ ಇರ್ತಕ್ಕಂಥದ್ದು ನಮಗೂ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಬ್ಯಾಟ್ರಿಗಳ ಮೇಲೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿರ್ತಕ್ಕಂಥದ್ದು, ಮೊಬೈಲ್ಗಳಿಗೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿರ್ತಕ್ಕಂಥದ್ದು, ಟಿವಿಗಳ ಮೇಲೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿರ್ತಕ್ಕಂಥದ್ದು, ಒಟ್ಟಾರೆಯಾಗಿ ಎಲೆಕ್ಟ್ರಾನಿಕ್ ಉಪಕರಣಗಳ ಮೇಲೆ ಟ್ಯಾಕ್ಸ್ ಕಡಿಮೆ ಮಾಡಿರ್ತಕ್ಕಂಥದ್ದು ಹಣದ ವಹಿವಾಟು ಹೆಚ್ಚಾಗೋದಕ್ಕೆ ಸಾಕಷ್ಟು ಕಾರಣ ಆಗಿದೆ. ಓವರ್ ಆಲ್ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಈ ಒಂದು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂಥ ಈ ಬಜೆಟ್ ಮಧ್ಯಮ ವರ್ಗದವರಿಗೆ, SC ST ಗಳಿಗೆ, ವ್ಯಾಪಾರಿಗಳಿಗೆ, ಈವನ್ MSMEಗಳಿಗೆ ಎಲ್ಲರಿಗೂ ಕೂಡ, ವಿಶೇಷವಾಗಿ ಕೃಷಿಗೆ ಹೆಚ್ಚು ಹೊತ್ತನ್ನ ಕೊಟ್ಟಿರ್ತಕ್ಕಂಥ ಒಂದು ಪ್ರೋತ್ಸಾಹದಾಯಿ ಬಜೆಟ್ ಆಗಿದೆ. ಮತ್ತು ವಿಕಸಿತ ಭಾರತಕ್ಕೆ ಒಂದು ದೊಡ್ಡ ಬೂಸ್ಟ್ ಅನ್ನ ಕೊಟ್ಟಿರ್ತಕ್ಕಂಥ ಬಜೆಟ್ ಇದಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ.